ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮ್ಮೊಂದಿಗೆ ಒಂದು ಬ್ಯೂಟಿಫುಲ್ ವ್ಲಾಗ್ನ ಹಂಚ್ಕೋಬೇಕು ಅಂತ ಇದ್ದೀನಿ. ಬನ್ನಿ ಅದೇನು ಅಂತ ನೋಡೋಣ. ಫ್ರೆಂಡ್ಸ್, ಇವತ್ತು ನಾನು ನನ್ನ ಟೆಡ್ಡಿ ಫ್ಯಾಮಿಲಿ ಬಗ್ಗೆ ನಿಮ್ಮೊಂದಿಗೆ ಹಂಚ್ಕೊಳ್ಳಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ಲಾಗಿ ಈ ವಿಡಿಯೋನ ನೋಡಿ. ನಿಮಗೆ ಸಖತ್ ಖುಷಿ ಆಗುತ್ತೆ. ಆ್ಯಂಡ್ ನನ್ನ ಹತ್ರ ಯಾವ್ಯಾವ ಟೆಡ್ಡಿಗಳಿದೆ, ಎಷ್ಟೆಷ್ಟು ಪ್ರೈಸ್ ಕೊಟ್ಟು ಇಲ್ಲಿವರೆಗೂ ನಾನು ಟೆಡ್ಡಿಗಳನ್ನ ಪರ್ಚೇಸ್ ಮಾಡಿದ್ದೀನಿ, ಆ್ಯಂಡ್ ನನ್ನ ಹತ್ರ ಎಷ್ಟು ಟೆಡ್ಡಿಗಳಿವೆ, ಯಾವ್ಯಾವ ಕಲರಲ್ಲಿ ಇದ್ದಾವೆ, ಯಾವ್ಯಾವ ಕಾಂಬಿನೇಷನಲ್ಲಿದ್ದಾವೆ, ಎಲ್ಲದನ್ನು ನಿಮ್ಮೊಂದಿಗೆ ಈ ವಿಡಿಯೋದಲ್ಲಿ ಹಂಚ್ಕೊಳ್ತಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪ್ಲೀಸ್ ಫುಲ್ ವಿಡಿಯೋನ ನೋಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಾನು ಮಾಡೋ ಪ್ರತಿಯೊಂದು ವ್ಲಾಗ್ಗಳ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ಚಾನಲ್ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನಂತೂ ಮರಿಲೇಬೇಡಿ. ಆ್ಯಂಡ್ ನಿಮಗೆ ಪರಿಚಯ ಇರೋ ವ್ಯಕ್ತಿಗಳಿಗೂ ನನ್ನ ಚಾನಲ್ನ ಸಜೆಸ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ದಯವಿಟ್ಟು. ಆ್ಯಂಡ್ ಇವತ್ತು ನಾನು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ ಟೆಡ್ಡಿ, ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ ಟೆಡ್ಡಿ ಅಂದರೆ ಅದು ಇದು ನಾನು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದು ಟೆಡ್ಡಿ. ಇದು ನಾನು ಜಾತ್ರೆಯಲ್ಲೇ ಪರ್ಚೇಸ್ ಮಾಡಿದ್ದು ಟೆಡ್ಡಿ. ಇದಕ್ಕೆ ನಾನು ಆವಾಗ 340 ರೂಪಾಯಿನೇನೋ, 340 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡಿದ್ದೆ. ಇದು ಅಪ್ಪ ಅಮ್ಮ ನನಗೋಸ್ಕರ ತಗೊಬಂದಿದ್ದು ಟೆಡ್ಡಿ. ನಾನು 10th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ನಾನು ಜಾತ್ರೆಗೆ ಹೋಗೋಕೆ ಆಗಿರಲಿಲ್ಲ, ನನಗೆ ಎಕ್ಸಾಮ್ ಇತ್ತು. ಸೊ ಅಪ್ಪ ಅಮ್ಮ ಜಾತ್ರೆಗೆ ಹೋಗಿದ್ದರಿಂದ ನನಗೆ ಟೆಡ್ಡಿಗಳಂದರೆ ತುಂಬ ಇಷ್ಟ ಅಲ್ವಾ. ಸೊ ಫಸ್ಟ್ ಟೈಮ್ ತಂದಿದ್ದ ಟೆಡ್ಡಿ ಇದು. ರೆಡ್ ಮತ್ತು ಪರ್ಪಲ್ ಕಲರ್ ಕಾಂಬಿನೇಷನಲ್ಲಿ ಟೆಡ್ಡಿ ಇದೆ. ತುಂಬ ಕ್ಯೂಟ್ ಆಗಿದೆ, ನೋಡಿ ಹೇಗಿದೆ ಅಂತ. ಇಷ್ಟು ಮುದ್ದಾಗಿದೆ ಅಲ್ವಾ. ಇದು ನನ್ನ ಫಸ್ಟ್ ಟೆಡ್ಡಿ. ನಾನು ಸೆಕೆಂಡ್ ಪರ್ಚೇಸ್ ಮಾಡಿದ ಟೆಡ್ಡಿ ಬಂದು ಹಾರ್ಟ್ ಸಿಂಬಲ್ ಟೆಡ್ಡಿ. ಇದು ಇದ್ರ ಮೇಲೆ ನೋಡಿ ಐ ಲವ್ ಯು ಅಂತ ಬರ್ಕೊಂಡಿದೆ. ಈ ಟೆಡ್ಡಿನ ನಾನು ಪರ್ಚೇಸ್ ಮಾಡಿದ್ದೆ ಒಂದು ಜಾತ್ರೆಯಲ್ಲಿ. ಇದು ನಮ್ಮೂರ ಜಾತ್ರೆಯಲ್ಲಿ ಪರ್ಚೇಸ್ ಮಾಡಿದೆ. ಇದು ಸೆಕೆಂಡ್ ಟೈಮ್ ಪರ್ಚೇಸ್ ಮಾಡಿದ ಟೆಡ್ಡಿ. ಇದು ನನಗಂತೂ ಸಖತ್ ಇಷ್ಟ ಆಗಿತ್ತು. ನನಗೆ ಟೆಡ್ಡಿಗಳಂದರೆ ಆವಾಗಿಂದನೂ ಅಷ್ಟೇ ತುಂಬ ಇಷ್ಟ. ಟೆಡ್ಡಿ ಬೇರ್ ಆ್ಯಂಡ್ ಡಾಲ್ಸ್ ಅಂದರೆ ಸಖತ್ ಇಷ್ಟ. ಹಾಗಾಗಿ ಇದು ಸುಮಾರು 7-8 ವರ್ಷ ಅಲ್ಲ, 8-9 ವರ್ಷ ಆಯಿತು ತಗೊಂಡು. ಬಟ್ ಅಂದರೂ ಕೂಡ ಇಷ್ಟು ಜೋಪಾನವಾಗಿ ಕಾಪಾಡ್ಕೊಂಡಿದ್ದೀನಿ ಈ ಟೆಡ್ಡಿಗಳನ್ನು. ನೋಡಿ ಹೇಗಿದೆ ಅಂತ. ಇದು ರೆಡ್ ಕಲರ್ದು ಹಾರ್ಟ್ ಸಿಂಬಲ್. ಹಾರ್ಟ್ ಸಿಂಬಲ್ ಕಾಣಿಸ್ತಿದೆ ಅಲ್ಲ, ಹಾರ್ಟ್ ಸಿಂಬಲ್ ಟೆಡ್ಡಿ ಇದು. ಇದನ್ನು ನಾನು ಸೆಕೆಂಡ್ ಪರ್ಚೇಸ್ ಮಾಡಿದ್ದು ಟೆಡ್ಡಿ. ಥರ್ಡು ನಾನು ಪರ್ಚೇಸ್ ಮಾಡಿದ ಟೆಡ್ಡಿ ಬಂದುಬಿಟ್ಟು ಯಾವುದು ಅಂತ ಅಂದರೆ ಲವೇಬಲ್ ಸಿಂಬಲ್ ಎಮೋಜಿ ಟೆಡ್ಡಿ. ಇದನ್ನು ನಾನು ಹೋರ್ನಾಡು ಜಾತ್ರೆಯಲ್ಲೇ ಪರ್ಚೇಸ್ ಮಾಡಿದ್ದೆ. ಇದನ್ನು ತಗೊಂಡು ಸುಮಾರು 8-9 ವರ್ಷ ಆಗೋಯ್ತು. ಬಟ್ ಅಂದರೂ ಕೂಡ ಇಷ್ಟು ಜೋಪಾನವಾಗಿ ಕಾಪಾಡ್ಕೊಂಡಿದ್ದೀನಿ ಟೆಡ್ಡಿಗಳನ್ನ. ನೋಡಿ ಹೇಗಿದೆ ಅಂತ. 8-9 ವರ್ಷದ ಹಿಂದಿನ ಟೆಡ್ಡಿ, ಬಟ್ ಅಂದರೂ ಕೂಡ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀನಿ. ಆ್ಯಂಡ್ ಆ ಹಾರ್ಟ್ ಸಿಂಬಲ್ ತೋರಿಸಿದ್ನಲ್ವ, ಅದ್ರ ಪ್ರೈಸ್ ಬಂದುಬಿಟ್ಟು 350 ರೂಪೀಸ್ ಏನೋ ಆಗಿತ್ತು. ಆ್ಯಂಡ್ ಇದ್ರದ್ದು ಬಂದುಬಿಟ್ಟು 180 ರೂಪೀಸ್ ಆಗಿತ್ತು. 180 ರೂಪೀಸ್ ಅಂದರೆ 200 ರೂಪೀಸ್ ಹೇಳಿದರು. ಬಟ್ 20 ರೂಪೀಸ್ ಅಂತೂ ಬಾರ್ಗೇನ್ ಮಾಡಿ 180 ರೂಪೀಸ್ ಕೊಟ್ಟು ಈ ಟೆಡ್ಡಿನ ಪರ್ಚೇಸ್ ಮಾಡಿದ್ದೆ. ನೋಡಿ ಹೇಗಿದೆ ಅಂತ, ಎಷ್ಟು ಜೋಪಾನವಾಗಿ ಕಾಪಾಡ್ಕೊಂಡಿದ್ದೀನಿ ಅಂತ. ಇದು ನಂದು. ನಾನು 4th ಟೈಮ್ ಪರ್ಚೇಸ್ ಮಾಡಿದ ಟೆಡ್ಡಿ ಬಂದುಬಿಟ್ಟು ಇದು. ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ, ನಂಗೆ ಸಖತ್ ಇಷ್ಟ ಟೆಡ್ಡಿಗಳಂದರೆ. ಸೊ ಹಾಗಾಗಿ ಇದನ್ನು 4th ಟೈಮ್ ಪರ್ಚೇಸ್ ಮಾಡಿದ್ದೆ ಟೆಡ್ಡಿನ. ಆ್ಯಂಡ್ ಇದು ಕೊಗ್ರೆ ಜಾತ್ರೆನಲ್ಲ, ಹೋರ್ನಾಡು ಜಾತ್ರೆನಲ್ಲಿ ಪರ್ಚೇಸ್ ಮಾಡಿದ್ದು. ಇದು 8-9 ವರ್ಷ ಆಗೋಯ್ತು. ಇದಕ್ಕೆ ಎಷ್ಟು ಕೊಟ್ಟಿದೆ ಅಂತ ನೆನಪಿಲ್ಲ ಪ್ರೈಸು. ಬಟ್ ಇದನ್ನು ಹೋರ್ನಾಡು ಜಾತ್ರೆನಲ್ಲಿ ತೊಗೊಂಡಿದ್ದು. ಇದು ಪಿಲ್ಲೋ.
ಆರೆಂಜ್ ಕಲರ್ ಪಿಲ್ಲೋ ಇದು ನೋಡಿ, ಕಾಣ್ತಿದೆಯಲ್ಲ ಎಷ್ಟು ನೀಟಾಗಿ ಕಾಪಾಡ್ಕೊಂಡಿದ್ದೀನಿ ಅಂತ. ಆ್ಯಂಡ್ ಫಿಫ್ತು ನಾನು ಪರ್ಚೇಸ್ ಮಾಡಿದ ಟೆಡ್ಡಿ ಬಂದುಬಿಟ್ಟು ಇದು ರೆಡ್ ಕಲರ್ ಪಿಲ್ಲೋ. ಇದನ್ನು ನಾನು ಪರ್ಚೇಸ್ ಮಾಡಿದ್ದು ನಮ್ಮೂರ ಜಾತ್ರೆನಲ್ಲಿ ಪರ್ಚೇಸ್ ಮಾಡಿದ್ದು. ನಮ್ಮೂರ ಜಾತ್ರೆನಲ್ಲಿ ಪರ್ಚೇಸ್ ಮಾಡಿದ ಪಿಲ್ಲೋ ಇದು. ನಂಗೆ ಸಕ್ಕತ್ ಇಷ್ಟ. ಸೊ ಇದು ರೆಡ್ ಕಲರಲ್ಲಿದೆ ಪಿಲ್ಲೋ. ನೋಡಿ ಎಷ್ಟು ಜೋಪಾನ ಕಾಪಾಡ್ಕೊಂಡಿದ್ದೀನಿ. ಇದು ಸಾಮಾನ್ಯ ಒಂದು 6 to 7 ಇಯರ್ಸ್ ಆಯಿತು ಇದನ್ನು ತಗೊಂಡು. ನೋಡಿ ಎಷ್ಟು ಚೆನ್ನಾಗಿದೆ, ರೆಡ್ ಕಲರಲ್ಲಿದೆ ನೋಡಿ. ನಾನು ಪರ್ಚೇಸ್ ಮಾಡಿರೋ 6th ಟೆಡ್ಡಿ ಬಂದುಬಿಟ್ಟು ಇದು. ನಾನು ಪರ್ಚೇಸ್ ಮಾಡಿರೋ 6th ಟೆಡ್ಡಿ ಈ ಥರ ಇದೆ, ಇಷ್ಟು ಎತ್ತರ ಇದೆ. ಆ್ಯಂಡ್ ಸ್ಕೈ ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನಲ್ಲಿದೆ. ನನ್ನ ಫೇವ್ರೆಟ್ ಕಲರ್ ಸ್ಕೈ ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನಲ್ಲಿದೆ. ಆ್ಯಂಡ್ ಹ್ಯಾಟ್ ಕೂಡ ಇದೆ. ಕೋಟ್ ಕೂಡ ಇದೆ. ಇದನ್ನು ನಾನು ಪರ್ಚೇಸ್ ಮಾಡಿ 5 ಇಯರ್ಸ್ ಕಂಪ್ಲೀಟಾಗಿ ಈಗ 6 ಇಯರ್ಸ್ ನಡೀತಿದೆ. ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಈ ಟೆಡ್ಡಿ. ನಂಗಂತೂ ಸಖತ್ ಇಷ್ಟ. ಈ ಎಲ್ಲ ಟೆಡ್ಡಿಗಳು ನಂಗೆ ಸಖತ್ ಇಷ್ಟ. ಆ್ಯಂಡ್ ಇದು ನಂಗೊಂಥರ ತುಂಬ ಇಷ್ಟ. ಆ್ಯಂಡ್ ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ನನ್ನ ಫೇವ್ರೆಟ್ ಟೆಡ್ಡಿ ಯಾವುದು ಅಂತಲೂ. ಎಲ್ಲ ನನ್ನ ಫೇವ್ರೆಟ್ ಟೆಡ್ಡಿನೇ, ಬಟ್ ಅದರಲ್ಲೂ ಸ್ವಲ್ಪ ಜಾಸ್ತಿ ಇಷ್ಟಪಡೋ ಟೆಡ್ಡಿ ಅಂತಂದರೆ ಯಾವುದು ಅಂತಲೂ ನಿಮಗೆ ಹೇಳ್ತೀನಿ. ಅದಕ್ಕೆ ನೀವು ಫುಲ್ ವಿಡಿಯೋ ನೋಡಲೇಬೇಕಾಗುತ್ತೆ. ಆ್ಯಂಡ್ ನೋಡಿ ಈ ಥರ ಇದೆ ಟೆಡ್ಡಿ ಇದು. ಕಾಣಿಸ್ತಿದೆ ಅಲ್ಲ. ಇದಕ್ಕೆ ನಾನು 500 ರೂಪೀಸ್ ಕೊಟ್ಟಿದ್ದೆ. 600 ರೂಪೀಸ್ ಹೇಳಿದರು, ಬಟ್ 500 ರೂಪೀಸ್ ಮಾಡಿ ತಗೊಂಡಿದ್ದೆ. ನೋಡಿ, ನಾನು ಪರ್ಚೇಸ್ ಮಾಡಿರೋ 7th ಟೆಡ್ಡಿ ಬಂದುಬಿಟ್ಟು ಯಾವ ಥರ ಇದೆ ಅಂತ ಅಂದರೆ, ಈ ಥರ ಇದೆ 7th ಟೆಡ್ಡಿ. ಈ ಥರ ಇದೆ. ಈ ಥರ ಇದೆ 7th ಟೆಡ್ಡಿ. ಆ್ಯಂಡ್ 7th ಟೆಡ್ಡಿ ಈ ಥರ ಇದೆ. ಇದನ್ನು ನಾನು ಪರ್ಚೇಸ್ ಮಾಡಿದ್ದು 1600 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡಿದ ಟೆಡ್ಡಿ ಇದು. ಈ ಥರ ಇದೆ. ಇಷ್ಟು ದೊಡ್ಡ ಇದೆ ಈ ಗೊಂಬೆ, ತೂಕನೂ ಇದೆ. ಇದು ನಮ್ಮೂರ ಜಾತ್ರೆನಲ್ಲಿ ಪರ್ಚೇಸ್ ಮಾಡಿದ್ದು ಟೆಡ್ಡಿ. ಇದು ಕ್ರೀಮ್ ಆ್ಯಂಡ್ ಸ್ಕೈ ಬ್ಲೂ ಕಾಂಬಿನೇಷನಲ್ಲಿದೆ. ಆ್ಯಂಡ್ ರೆಡ್ ಕಲರ್ ಮೂಗು ಕ್ಯೂಟಾಗಿದೆ. ಆ್ಯಂಡ್ ಪಿಂಕ್ ಕಲರ್ ಇದು ಲವ್ ಅಂತ ಬರೆದಿದೆ ಇದರಲ್ಲಿ. ಇದು ನಾನು ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಈ ಟೆಡ್ಡಿ ಅಲ್ವಾ. ನಾನು ಫಸ್ಟ್ ಟೈಮ್ ದೊಡ್ಡ ಗೊಂಬೆ ಪರ್ಚೇಸ್ ಮಾಡಿದ್ದು ಅಂದರೆ ಇದೆ. ಇದನ್ನು ನಾನು ಫಸ್ಟ್ ಟೈಮ್ ದೊಡ್ಡದು ಅಂತ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದು ಸ್ಕೈ ಬ್ಲೂ. ಸ್ಕೈ ಬ್ಲೂ ಮೈ ಫೇವ್ರೆಟ್ ಕಲರ್. ಪಿಂಕ್ ಆ್ಯಂಡ್ ಸ್ಕೈ ಬ್ಲೂ ನನ್ನ ಫೇವ್ರೆಟ್ ಕಲರ್. ಪಿಂಕ್ ನನ್ನ ಫಸ್ಟು ಫೇವ್ರೆಟ್ ಕಲರ್, ಸ್ಕೈ ಬ್ಲೂ ನನ್ನ ಸೆಕೆಂಡ್ ಫೇವ್ರೆಟ್ ಕಲರ್. ಎಲ್ಲ ಕಲರ್ಸು ಇಷ್ಟ, ಆದರೆ ಅವೆರಡು ಕಲರ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಈ ಗೊಂಬೆನೇ ನಾನು ದೊಡ್ಡ ಗೊಂಬೆ ಅಂತ ಪರ್ಚೇಸ್ ಮಾಡಿರೋ ಫಸ್ಟ್ ಗೊಂಬೆ. 8th ಪರ್ಚೇಸ್ ಮಾಡಿರೋ ಟೆಡ್ಡಿ ಬಂದುಬಿಟ್ಟು ಹೀಗಿದೆ. ರೈನ್ಬೋ ಕಲರಲ್ಲಿದೆ ಈ ಟೆಡ್ಡಿ. ಸಖತ್ ಕ್ಯೂಟಾಗಿದೆ. ರೈನ್ಬೋ ಕಲರ್ ನಾನು ತುಂಬ ವರ್ಷದಿಂದ ಹುಡುಕ್ತಾ ಇದ್ದೆ, ಬಟ್ ಅಂತೂ ಇಂತೂ ರೈನ್ಬೋ ಕಲರ್ ಸಿಕ್ಕಿತ್ತು. ಸೊ ಈ ಟೆಡ್ಡಿನ ಪರ್ಚೇಸ್ ಮಾಡಿದ್ದೆ. ನೋಡಿ ಇದರಲ್ಲಿ ಇಲ್ಲಿ ಹಾರ್ಟ್ ಇದೆ. ಆ್ಯಂಡ್ ಇಲ್ಲಿ ರೆಡ್ ಕಲರಲ್ಲಿ ಬರ್ತಿದ್ದಾರೆ, ಲವ್ ಅಂತ ಬರ್ತಿದ್ದಾರೆ. ಕಾಣಿಸಲ್ಲ ಅನಿಸುತ್ತೆ. ಸೊ ಇಲ್ಲಿ ಲವ್ ಅಂತ ರೆಡ್ ಕಲರ್ ಇದ್ರಲ್ಲಿ ಬರ್ತಿದ್ದಾರೆ. ಸೊ ಇದು ರೈನ್ಬೋ ಕಲರ್ ಟೆಡ್ಡಿ. ಐ ಲವ್ ದಟ್. ಸಖತ್ ಖುಷಿ ಆಗುತ್ತೆ ನಂಗೆ ಟೆಡ್ಡಿ ಬೇರ್ಸ್ ಇಟ್ಕೊಳ್ಳೋದು, ಮುದ್ದು ಮಾಡೋದು ಅಂತಂದರೆ. ಈ ಥರ ಇದೆ ನೋಡಿ.
ಈ ಥರ ಇದೆ ಟೆಡ್ಡಿ. ಎಷ್ಟು ಜೋಪಾನವಾಗಿ ಕಾಪಾಡ್ಕೊಂಡಿದ್ದೀನಿ ನೋಡಿ ನನ್ನ ಟೆಡ್ಡಿಗಳನ್ನ. ಈ ಥರ ಕ್ಯೂಟಾಗಿದೆ. ನೈನ್ತಾಗಿ ನಾನು ಪರ್ಚೇಸ್ ಮಾಡಿರೋ ಟೆಡ್ಡಿ ಬಂದು ಹೀಗಿದೆ. ಬರ್ಡಲ್ಲಿದೆ. ಇದಕ್ಕೆ 2 ರೆಕ್ಕೆನೂ ಕೂಡ ಇದೆ. 2 ರೆಕ್ಕೆನೂ ಕೂಡ ಇದೆ. ಇದು ರೈನ್ಬೋ ಕಲರಲ್ಲೇ ಇದೆ. ಸೊ ಇದನ್ನು ನಾನು 9th ಟೆಡ್ಡಿಯಾಗಿ ಪರ್ಚೇಸ್ ಮಾಡಿದೆ. ಇದರಲ್ಲಿ ಇನ್ನೊಂದು ಸ್ಪೆಷಲ್ ಇದೆ. ಏನು ಅಂತಂದರೆ ಕೇಳಿಸ್ತಾ? ಈ ಥರ ಪಾಂಕು ಪಾಂಕು ಅಂತ ಸೌಂಡ್ ಬರುತ್ತೆ ಈ ಟೆಡ್ಡಿ. ಬರ್ಡ್ ಥರ ಇದೆ. ಬರ್ಡ್ ರೈನ್ಬೋ ಕಲರಲ್ಲಿದೆ. ಈ ಥರ ಇದೆ. ನೆಕ್ಸ್ಟು 10th ಪರ್ಚೇಸ್ ಮಾಡಿರೋ ಟೆಡ್ಡಿ ಬಂದುಬಿಟ್ಟು ಇದು ರೈನ್ಬೋ ಕಲರಲ್ಲಿರೋ ಹಾರ್ಟ್ ಸಿಂಬಲ್ ಟೆಡ್ಡಿ. ಸಖತ್ತಾಗಿದೆ ನೋಡಿ, ಎಷ್ಟು ಕ್ಯೂಟಾಗಿದೆ. ಇದ್ರ ಮೇಲೆ ಲವ್ ಅಂತ ಬರ್ಕೊಂಡಿದೆ. ಇದು ನಾನು 10th ಪರ್ಚೇಸ್ ಮಾಡಿರೋ ಟೆಡ್ಡಿ. ಎಷ್ಟು ಕ್ಯೂಟಾಗಿದೆ ಅಲ್ವಾ? ಇದು ನಾನು 10th ಪರ್ಚೇಸ್ ಮಾಡಿರೋ ಟೆಡ್ಡಿ. ನಾನು ಪರ್ಚೇಸ್ ಮಾಡಿರೋ 11th ಟೆಡ್ಡಿ ಇದು. ಟೆಡ್ಡಿ ಅಲ್ಲ, ಇದು 11th ಡಾಲ್ ಬಂದುಬಿಟ್ಟು ಹೀಗಿದೆ. ನೋಡಿದ್ದೀರಾ ಅನಿಸುತ್ತೆ. ಜಾತ್ರೆ ಬ್ಲಾಗ್ನಲ್ಲಿ ನೋಡ್ತೀರಾ. ಜಾತ್ರೆ ಬ್ಲಾಗ್ನಲ್ಲಿ ಹಾಕಿದ್ದೀನಿ ಇದನ್ನು. ಮೊನ್ನೆ ಜಾತ್ರೆ ವ್ಲಾಗ್ನಲ್ಲಿ ನೋಡಿರ್ತೀರ ಈ ಡಾಲ್ನ. ಇದು ನನಗೆ ತುಂಬ ಇಷ್ಟ ಆಯಿತು. ಮೊನ್ನೆ ಹೋರ್ನಾಡು ಜಾತ್ರೆಯಲ್ಲಿ ಪರ್ಚೇಸ್ ಮಾಡಿರೋ ಡಾಲ್ ಇದು. 200 ರೂಪೀಸ್ ಹೇಳ್ದ ಅಣ್ಣ, ಬಟ್ ಬಾರ್ಗೇನ್ ಮಾಡಿ 100 ರೂಪೀಸ್ಗೆ ಪರ್ಚೇಸ್ ಮಾಡಿದೆ ಈ ಡಾಲ್ನ. ಇದು ನನಗೆ ತುಂಬ ಇಷ್ಟ ಆಯಿತು ಡಾಲ್. ಕ್ಯೂಟಾಗಿದೆ ನೋಡಿ, ಎಷ್ಟು ಕ್ಯೂಟಾಗಿದೆ. ಇದು ಸ್ಕೈ ಬ್ಲೂ ಆ್ಯಂಡ್ ಗೋಲ್ಡನ್ ಕಲರಲ್ಲಿ ಕಾಂಬಿನೇಷನಲ್ಲಿದೆ. ಈ ಥರ ಇದೆ ಈ ಗೊಂಬೆ ನೋಡಿ, ಎಷ್ಟು ಕ್ಯೂಟಾಗಿದೆ. ತಿರುಗಿಸ್ತೀನಿ. ಈ ಥರ ಇದೆ ಈ ಗೊಂಬೆ. ಇದು ನಾನು ತುಂಬ ಇಷ್ಟಪಟ್ಟು ಮೊನ್ನೆ ಅಷ್ಟೇ ತಗೊಂಡಿದ್ದು ಡಾಲ್. ಇದು ಮನೇಲಿ ಇಡ್ಬೋದಲ್ವ, ಶೋ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ತಗೊಂಡಿರೋದು. ನಾನು ಪರ್ಚೇಸ್ ಮಾಡಿರೋ 12th ಡಾಲ್ ಟೆಡ್ಡಿ ಆ್ಯಂಡ್ ಫೈನಲ್ ಟೆಡ್ಡಿ ಬಂದುಬಿಟ್ಟು ಹೀಗಿದೆ ನೋಡಿ ಹೇಗಿದೆ ಅಂತ. ಇದನ್ನು ಅಷ್ಟೇ ನಾನು ಮೊನ್ನೆ ಜಾತ್ರೆಯಲ್ಲಿ, ಹೋರ್ನಾಡು ಜಾತ್ರೆಯಲ್ಲಿ ಪರ್ಚೇಸ್ ಮಾಡಿರೋ ಟೆಡ್ಡಿ ಇದು. ಈ ಥರ ಇದೆ. ಈ ಥರ ಇದೆ ಇದು ಟೆಡ್ಡಿ. ಇದು ನಾನು ಮೊನ್ನೆ ಹೋರ್ನಾಡು ಜಾತ್ರೆಯಲ್ಲಿ ಪರ್ಚೇಸ್ ಮಾಡಿರೋ ಟೆಡ್ಡಿ ಇದು. ಸೊ ಇದಕ್ಕೂ 1600 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡಿರೋ ಟೆಡ್ಡಿ ಇದು. 1600 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡಿರೋ ಟೆಡ್ಡಿ ಇದು. ಇದೇ ನನ್ನ ಫೈನಲ್ ಟೆಡ್ಡಿ. ಇವಾಗ ಪರ್ಚೇಸ್ ಇದೇ ನನ್ನ ಫೈನಲ್ 12th ಟೆಡ್ಡಿ ಇದು. ಎಷ್ಟು ಕ್ಯೂಟಾಗಿದೆ ಅಲ್ವಾ? ಇದೇ ನನಗೆ ತುಂಬ ಇಷ್ಟ ಆಗಿರೋ ಟೆಡ್ಡಿ ಅಂದರೆ ಇದೆ. ಎಲ್ಲ ಟೆಡ್ಡಿನೂ ನಂಗೆ ತುಂಬ ಇಷ್ಟನೇ, ಬಟ್ ಸ್ವಲ್ಪ ಜಾಸ್ತಿ ಅಂತಂದರೆ ಈ ಟೆಡ್ಡಿ ತುಂಬ ಇಷ್ಟ. ನೋಡಿ ಹೇಗಿದೆ ಅಂತ.
ಎಸ್ ಫ್ರೆಂಡ್ಸ್, ಟೆಡ್ಡಿ ವ್ಲಾಗ್ ಮಾಡಿ ಮುಗಿಸ್ತಾ ನೈಟ್ ಆಗೋಯ್ತು. ಸೊ ರಾತ್ರಿ ಆಗಿರೋದ್ರಿಂದ ಲೈಟ್ ಆನ್ ಮಾಡಿ ವ್ಲಾಗ್ನ ಮುಗಿಸ್ತಿದ್ದೀನಿ. ಆ್ಯಂಡ್ ನನ್ನ ಟೆಡ್ಡಿ ವ್ಲಾಗ್ ಹೇಗಿತ್ತು ಅಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ಗೆ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಆ್ಯಂಡ್ ನಿಮಗೆ ಪರಿಚಯ ಇರೋ ವ್ಯಕ್ತಿಗಳಿಗೂ ನನ್ನ ಚಾನಲ್ನ ಸಜೆಸ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ದಯವಿಟ್ಟು. ಆ್ಯಂಡ್ ನನ್ನ ಪುಟ್ಟು ಟೆಡ್ಡಿ ಫ್ಯಾಮಿಲಿನ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಈ ವ್ಲಾಗ್ ಮೂಲಕ. ಎಸ್, ಅಂಟಿಲ್ ದೆನ್ ಸಿಗೋಣ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಸೈನಿಂಗ್ ಆಫ್. ಲವ್ ಯು ಆಲ್. ಇಟ್ಸ್ ಮೀ ದೀಕ್ಷಾ. ಬಾಯ್ ಬಾಯ್.